ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತು ಒಂದು ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಜವಾದ ಪ್ರೀತಿ. ಈ ಒಂದು ಕಥೆಯನ್ನು ಖಂಡಿತವಾಗ್ಲೂ ಒಂದ್ಸಲ ಕೇಳಿ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ. ಅಂಕಿತಾ ಎಂಬ 20 ವರ್ಷದ ಹುಡುಗಿ ಮನೆಯ ಆರ್ಥಿಕ ಪರಿಸ್ಥಿತಿಯ ಕಾರಣ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕಾಯಿತು. ಓದಿನಲ್ಲಿ ತುಂಬಾನೇ ಪ್ರವೀಣೆಯಾಗಿದ್ದಳು. ಹಾಗಾಗಿ ಓದು ನಿಲ್ಲಿಸಿದ ಬಳಿಕ 1ರಿಂದ 7ನೇ ಕ್ಲಾಸಿನ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾ ಮನೆಗೆ ಆಧಾರವಾಗಿದ್ದಳು. ಮನೆ ತುಂಬಾನೇ ಚಿಕ್ಕದಾಗಿದ್ದರಿಂದ ಅವಳು ಅವಳ ಫ್ರೆಂಡ್ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ಲು. ಹಾಗಾಗಿ ಪ್ರತಿ ಸಂಜೆ 4 ಹೊತ್ತಿಗೆ ತನ್ನ ಗೆಳತಿ ಮನೆಗೆ ಬಸ್ಸಿನಲ್ಲಿ ಹೋಗ್ತಾ ಇದ್ಲು. ಅವಳು ಮನೆಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗಲು 15 ನಿಮಿಷ ಬೇಕಾಗುತ್ತಿತ್ತು. ಅಲ್ಲಿ ಒಬ್ಬ ರಾಕೇಶ್ ಎಂಬ ಹುಡುಗ ಆತನನ್ನು ಪ್ರತಿದಿನ ಹಿಂಬಾಲಿಸುತ್ತಿದ್ದ. ಇದು ಗಮನಕ್ಕೆ ಬಂದ ದಿನದಿಂದ ಅಂಕಿತಾ ತುಂಬಾನೇ ಗಾಬರಿಯಾಗಿದ್ದಳು. ಆದರೆ ರಾಕೇಶ್ ಅವಳಿಗೆ ಯಾವತ್ತೂ ತೊಂದರೆ ಮಾಡಿರಲಿಲ್ಲ. ಬಸ್ ಸ್ಟ್ಯಾಂಡ್ ತನಕ ಅವಳನ್ನು ಹಿಂಬಾಲಿಸಿ ಅವಳು ಬಸ್ ಹತ್ತಿದ ನಂತರ ಅವನು ತನ್ನ ಪಾಡಿಗೆ ಹಿಂದೆ ಬರುತ್ತಿದ್ದ. ರಾಕೇಶ್ ಹಾಗೂ ಅಂಕಿತಳ ಮನೆ ಒಂದೇ ಬೀದಿಯಲ್ಲಿತ್ತು. ರಾಕೇಶ್ ಅವಳನ್ನು ತುಂಬಾನೇ ಪ್ರೀತಿಸುತ್ತಿದ್ದ. ಆದರೆ ಅವಳಲ್ಲಿ ತನ್ನ ಪ್ರೀತಿನ ಹೇಳೋಕೆ ಭಯ. ಏಕೆಂದರೆ ಅವನು ಕೇವಲ 7ನೇ ಕ್ಲಾಸ್ ಮುಗಿಸಿದ್ದ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಗ್ಯಾರೇಜ್ ನಡೆಸುತ್ತಿದ್ದ. ಅವನಿಗೆ ಹೋಲಿಸಿದರೆ ಅಂಕಿತಾ PUC ಮುಗಿಸಿದ್ದಳು. ತನಗಿಂತ ಜಾಸ್ತಿ ಓದಿದ್ದರಿಂದ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೋ ಇಲ್ಲವೋ ಎಂಬ ಭಯ ರಾಕೇಶನಲ್ಲಿತ್ತು. ಆದ್ದರಿಂದ ಅಂಕಿತಾ ಟ್ಯೂಷನ್ ಕೊಡಲು ಹೋಗುತ್ತಿರಬೇಕಾದರೆ ರಾಕೇಶ್ ಅವಳ ಹಿಂದೆನೆ ಬರುತ್ತಿದ್ದ. ಎಷ್ಟೋ ದಿನದಿಂದ ಸುಮ್ಮನಿದ್ದ ಅಂಕಿತಾ ಅಂದು ಅವನಲ್ಲಿ ಸಿಟ್ಟಿನಿಂದ ಹೇಳುತ್ತಾಳೆ, ನೀವು ಯಾಕೆ ನನ್ನನ್ನು ಪ್ರತಿದಿನ ಹಿಂಬಾಲಿಸುತ್ತಿದ್ದೀರಿ? ನನಗೆ ಇದೆಲ್ಲ ಒಂದು ಚೂರು ಇಷ್ಟ ಆಗಲ್ಲ. ನನಗೆ ತುಂಬಾನೇ ಕಿರಿಕಿರಿಯಾಗುತ್ತಿದೆ. ದಯವಿಟ್ಟು ನನ್ನನ್ನು ಹಿಂಬಾಲಿಸುವುದನ್ನು ಬಿಟ್ಟುಬಿಡಿ. ನೀವು ಅಂದುಕೊಂಡಿರುವ ಹಾಗೆ ನಾನು ಅಂಥ ಹುಡುಗಿ ಅಲ್ಲ ಅಂತ ಹೇಳಿ ಅಳೋಕೆ ಶುರು ಮಾಡ್ತಾಳೆ. ಆಗ ರಾಕೇಶ್ ಹೇಳ್ತಾನೆ, ಸರಿ, ನೀನು ಇವಾಗ ಅಳಬೇಡ. ಇನ್ನು ಮುಂದೆ ನಾನು ಯಾವತ್ತೂ ನಿನ್ನನ್ನು ಹಿಂಬಾಲಿಸುವುದಿಲ್ಲ. ಆದರೆ 1-2 ನಿಮಿಷ ನನ್ನ ಮಾತು ಕೇಳು ಅಂದಾಗ ಅಂಕಿತಾ ತನ್ನ ಕಣ್ಣನ್ನು ಒರೆಸುತ್ತಾ ಹೇಳುತ್ತಾಳೆ, ಹೇಳು, ನಿನಗೆ ಏನು ಹೇಳಲಿಕ್ಕಿದೆ ಅಂದಾಗ ರಾಕೇಶ್, ನೋಡು ಅಂಕಿತಾ, ನಾನು ನಿನ್ನನ್ನು ಪ್ರತಿದಿನ ಹಿಂಬಾಲಿಸುತ್ತಿದ್ದೆ ನಿಜ. ಆದರೆ ಯಾವತ್ತೂ ನಿನ್ನ ಜೊತೆ ನಾನು ಅನುಚಿತವಾಗಿ ವರ್ತಿಸಿಲ್ಲ. ಏಕೆಂದರೆ ನಾನು ನಿನ್ನನ್ನು ತುಂಬನೇ ಪ್ರೀತಿಸುತ್ತಿದ್ದೇನೆ. ಆದರೆ ಇಲ್ಲಿಯ ತನಕ ನನಗೆ ನನ್ನ ಪ್ರೀತಿಯನ್ನು ಹೇಳಲು ಧೈರ್ಯ ಬರಲಿಲ್ಲ ಅಂದಾಗ ಎಲ್ಲಿಲ್ಲದ ಸಿಟ್ಟು ಬರುತ್ತದೆ ಅಂಕಿತಳಿಗೆ. ಸಿಟ್ಟಿನಲ್ಲಿ ಅವನ ಕೆನ್ನೆಗೆ ಒಂದು ಏಟು
ಬಾರಿಸುತ್ತಾಳೆ. ನಂತರ ರಾಕೇಶ್ನಲ್ಲಿ ಅದು ಹೇಗೆ ನಿನ್ನವಂತನನ್ನು ನಾನು ಪ್ರೀತಿಸುತ್ತೇನೆ ಅಂತ ಅಂದುಕೊಂಡೆ. ನಿನ್ನಂತಹ ರೋಡ್ ರೋಮಿಯೋನ ಕೇವಲ ನಾನಲ್ಲ, ಬೇರೆ ಯಾವ ಹುಡುಗಿನೂ ಪ್ರೀತಿಸಲು ಸಾಧ್ಯವೇ ಇಲ್ಲ. ಇವತ್ತಿನಿಂದ ನೀನು ನನ್ನ ಹಿಂದೆ ಬರುವ ಅಗತ್ಯ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ರಾಕೇಶ್ ಕೂಡ ಅಸಮಾಧಾನಗೊಂಡು ತನ್ನ ಮನೆಗೆ ಹೋಗುತ್ತಾನೆ. ಮರುದಿನ ಅಂಕಿತ ಟ್ಯೂಷನ್ ಕೊಡಲು ಹೋಗಬೇಕಾದರೆ ಹಿಂದೆ ತಿರುಗಿ ರಾಕೇಶ್ ಹಿಂಬಾಲಿಸುತ್ತಿದ್ದಾನೋ ಇಲ್ಲವೋ ಅಂತ ನೋಡಿದಾಗ ರಾಕೇಶ್ ಕಾಣಿಸುವುದಿಲ್ಲ. ಅಬ್ಬಾ, ಇದೇನು ತೊಂದರೆ ಇಲ್ಲ ಎಂದು ಮನಸ್ಸಿನಲ್ಲಿ ಸಂತೋಷ ಪಡುತ್ತಾಳೆ. ನಂತರ ಒಂದೆರಡು ಹೆಜ್ಜೆ ಮುಂದೆ ಹೋದಾಗ ಅವಳಿಗೆ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ ಆಗುತ್ತೆ. ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಇದ್ದು ಅವಳಿಗೆ ಇವತ್ತು ನಾನು ಒಬ್ಬಂಟಿ ಏನೋ ಹಾಗೆ ಅನಿಸ್ತಿತ್ತು. ರಾಕೇಶ್ ತನ್ನನ್ನು ಹಿಂಬಾಲಿಸುತ್ತಿದ್ದಿಲ್ಲ ಎಂದು ನೆನಪಾಗುತ್ತದೆ. ಹೇಗೋ ಮನಸ್ಸನ್ನು ಹತೋಟಿಗೆ ತಂದು ಗೆಳತಿಯ ಮನೆಗೆ ಟ್ಯೂಷನ್ ಕೊಡಲು ಹೋಗುತ್ತಾಳೆ. ಮರುದಿನ ಮತ್ತೆ ಅವಳು ದಾರಿಯಲ್ಲಿ ಹೋಗುವಾಗ ರಾಕೇಶ್ ನೆನಪಾಗುತ್ತದೆ. ರಾಕೇಶ್ನನ್ನು ಹುಡುಕುತ್ತಾ ಮತ್ತು ಅವನ ಮನೆಯತ್ತ ಕಣ್ಣು ಹಾಯಿಸುತ್ತಾಳೆ. ಹಾಗೆ ಅಲ್ಲಿ ಮುಂದೆ ಹೋಗುವಾಗ ರಾಕೇಶ್ ಬೇರೆ ಯಾವುದೋ ಹುಡುಗಿ ಜೊತೆ ಮಾತನಾಡೋದನ್ನ ಅಂಕಿತ ನೋಡುತ್ತಾಳೆ. ರಾಕೇಶ್ ತನ್ನ ಪಾಡಿಗೆ ತಾನು ಆ ಹುಡುಗಿ ಜೊತೆ ಮಾತನಾಡ್ತಾ ಇರ್ತಾನೆ. ನಾನು ಅವಳನ್ನು ಹಿಂಬಾಲಿಸುತ್ತಿದ್ದೇನೆ ಅಂತ ಅವಳು ಅಂದ್ಕೋಬಾರ್ದು ಅಂತ ನೋಡಿದ್ರು ಸುಮ್ಮನೆ ಹಾಗೆ ಇರ್ತಾನೆ. ಆಗ ಈ ಹುಡುಗಿ ಅವಳ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಂತ ಅಂಕಿತ ಅನ್ಕೋತಾಳೆ. ತಿರುಗಿ ನೋಡ್ತಾಳೆ, ಆಗ ಅವರಿಬ್ಬರು ಅಲ್ಲಿಂದ ಹೋಗಿರ್ತಾರೆ. ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇರಬೇಕಾದ್ರೆ ಅವಳ ಮನಸ್ಸಿನಲ್ಲಿ 1000 ಪ್ರಶ್ನೆ ಓಡಾಡ್ತಿರುತ್ತೆ. ಯಾಕೋ ಅವರ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡುತ್ತಿದ್ದೇನೆ, ಪದೇ ಪದೇ ಅವರ ನೆನಪಾಗುತ್ತಿದೆ ಅಂತ ಮತ್ತೆ ಗೆಳತಿಯ ಮನೆಗೆ ಟ್ಯೂಷನ್ ಕೊಡೋಕ್ಕೆ ಹೋಗ್ತಾಳೆ. ಒಂದೆರಡು ದಿನಗಳ ಕಳೆದ ನಂತರ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಅವಳು ಟ್ಯೂಷನ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಗೆಳತಿ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಹೋಗಬೇಕಾದ್ರೆ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಸೊ ಅದನ್ನು ರಾಕೇಶ್ ಕೂಡ ನೋಡ್ತಾನೆ. ಮಳೆಯಲ್ಲಿ ಎಲ್ಲಿ ಹೋಗುತ್ತಿದ್ದಾಳೆ ಇವಳು ಅಂತ ಹೇಳಿ ಅವನು ಒಂದು ಕೊಡೆಯನ್ನು ಹಿಡ್ಕೊಂಡು ಅವಳ ಹಿಂದೆ ಬರ್ತಾನೆ. ಸೊ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆಗ ಅಷ್ಟರಲ್ಲಿ ಮಳೆ ಇನ್ನಷ್ಟು ಜೋರಾಯಿತು. ಗಾಳಿನೂ ಬೀರುಸಾಯಿತು. ಗಾಳಿಯಿಂದ ಅಂಕಿತ ಹಿಡಿದು ಕೊಡೆ ಹಾರಿ ಹೋಗಿತ್ತೆ. ಸೊ ಆಗ ಛತ್ರಿನ ಹಿಡಿಯಲು ಅಂಕಿತ ಅದರ ಹಿಂದೆ ಓಡುತ್ತಾಳೆ. ಆಗ ಎದುರಿಗೆ ಒಂದು ಬೈಕ್ ಬಂದು ಅವಳಿಗೆ ಗುದ್ದುತ್ತೆ. ಏನಾಯಿತು ಅಂತಲೂ ನೋಡದೆ ಆ ಬೈಕ್ನವ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾನೆ. ರಾಕೇಶ್ ಅಂಕಿತಳಿಂದ ತುಂಬನೇ ದೂರವಿದ್ದ ಅಂಕಿತ ರೋಡ್ನಲ್ಲಿ ಬಿದ್ದಿದ್ದನ್ನು ನೋಡಿ ಅಲ್ಲಿಗೆ ಓಡಿ ಬರ್ತಾನೆ. ತಕ್ಷಣ ಅವಳನ್ನು ಎತ್ತಿ, ಅಂಕಿತ ನಿನಗೆ ಏನೂ ಆಗಿಲ್ಲ ತಾನೆ ಅಂದಾಗ ಅಂಕಿತ ಹೇಳುತ್ತಾಳೆ, ನೀನು ಇರುವಾಗ ನನಗೆ ಏನಾದರೂ ಆಗಲು ಸಾಧ್ಯನಾ? ಇವತ್ತು ಕೂಡ ನೀನು ನನ್ನನ್ನು ಹಿಂಬಾಲಿಸುತ್ತಿದ್ದೀಯಾ ಅಂತ ಕೇಳಿದಾಗ ರಾಕೇಶ್, ಇದು ಇಷ್ಟೊಂದು ಮಳೆಯಲ್ಲೂ ನೀನು ಒಬ್ಬಳೇ ಹೋಗುತ್ತಿರುವುದನ್ನು ನೋಡಿ ನನಗೆ ಚಿಂತೆ ಆಯಿತು ಅಂತ ಹೇಳುತ್ತಾನೆ. ಆಗ ನಿನಗೆ ನನ್ನ ಬಗ್ಗೆ ಚಿಂತೆ ಕೂಡ ಆಗುತ್ತಾ ಅಂದಾಗ ರಾಕೇಶ್, ಆಗದೇ ಇರುತ್ತಾ, ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೇನೆ ಅಂತ ಹೇಳ್ತಾನೆ. ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸುವುದೇ? ಆದರೆ ಮೊನ್ನೆ ದಾರಿಯಲ್ಲಿ ನಿಂತು ಒಂದು ಹುಡುಗಿಯ ಜೊತೆ ಮಾತನಾಡುತ್ತಿದ್ದೀಯಲ್ಲ, ಅವಳು ಯಾರು ಎಂದಾಗ ರಾಕೇಶ್, ಅವಳು ನನ್ನ ತಂಗಿ, ಅಂದರೆ ನನ್ನ ಚಿಕ್ಕಮ್ಮನ ಮಗಳು ಅಂತ ಹೇಳ್ತಾನೆ. ನಂತರ ರಾಕೇಶ್, ಮಳೆ ತುಂಬ ಜೋರಾಗಿ ಬರುತ್ತಿದೆ, ಜಾಸ್ತಿ ನೆನೆಬೇಡ, ಥಂಡಿ ಆಗುತ್ತೆ, ನಾನು ನಿನ್ನನ್ನು ಮನೆಗೆ ಬಿಟ್ಟು ಬರ್ತೀನಿ ಅಂದಾಗ ಅಂಕಿತ, ಇಲ್ಲ, ಇವತ್ತು ನನಗೆ ಈ ಮಳೆಯಲ್ಲಿ ನೆನೆಯಲೇಬೇಕು, ಯಾಕೆಂದರೆ ನನಗೂ ನಿನ್ನ ಮೇಲೆ ಪ್ರೀತಿ ಶುರುವಾಗಿದೆ. ಪಾಪ, ನೀನು ನನ್ನ ಪ್ರೀತಿಯ ಬಗ್ಗೆ ನನ್ನಲ್ಲಿ ಹೇಳಿದಾಗ ನಾನು ನಿನ್ನ ಕೆನ್ನೆಗೆ ಒಂದು ಏಟು ಬಾರಿಸಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿದಾಳೆ. ಆಗ ರಾಕೇಶ್ ಕೂಡ, ಇಲ್ಲ ಅಂಕಿತ, ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ, ತಪ್ಪೆಲ್ಲ ನನ್ನದೇ, ನಾನು ನಿನ್ನನ್ನು ಆ ಥರ ಹಿಂಬಾಲಿಸಬಾರದಿತ್ತು ಅಂದಾಗ ಅಂಕಿತ, ಹಿಂದೆ ಆದದ್ದೆಲ್ಲ ಮರೆತು ಬಿಡು, ಇನ್ನು ಮುಂದೆ ಪ್ರತಿದಿನ ನೀನು ನನ್ನನ್ನು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರಬೇಕು, ಹಾಗೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡ, ಏಕೆಂದರೆ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ನನಗೆ ನಿನ್ನ ಜೊತೆ ಪ್ರೀತಿಯಾಗಿರೋದು. ಒಂದು ವೇಳೆ ನೀನು ನನ್ನನ್ನು ಬಿಟ್ಟು ಹೋದರೆ ಅಥವಾ ನಿನ್ನ ಜೀವನದಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶ ಆದರೆ ನಾನು ಯಾವತ್ತಿಗೂ ನಿನ್ನನ್ನು ಕ್ಷಮಿಸುವುದಿಲ್ಲ. ನನಗೆ ಮತ್ತೆ ಇನ್ನೊಬ್ಬನ ಜೊತೆ ಪ್ರೀತಿ ಹುಟ್ಟಲು ಸಾಧ್ಯವೇ ಇಲ್ಲ.
ಅಂದಾಗ ರಾಕೇಶ್, ನೀನು ನನ್ನ ಮೊದಲ ಹಾಗೂ ಕೊನೆಯ ಪ್ರೀತಿ ನೀನೇ. ನಾನು ಯಾವತ್ತೂ ನಿನಗೆ ಮೋಸ ಮಾಡಲು ಸಾಧ್ಯನೇ ಇಲ್ಲ. ದಯವಿಟ್ಟು ನನ್ನನ್ನು ನಂಬು ಎಂದು ಹೇಳಿ ಅಂಕಿತಾಳನ್ನ ತಬ್ಬಿಕೊಳ್ಳುತ್ತಾನೆ. ಮಿತ್ರರೇ, ಪ್ರೀತಿ ಎಷ್ಟು ಮಧುರ ಅಲ್ವಾ? ರೋಡ್ ರೋಮಿಯೋ ಅಂತ ಅಂದುಕೊಂಡವನ ಮೇಲೆ ಅಂಕಿತಾಳಿಗೆ ಪ್ರೀತಿಯಾಯಿತು. ಅವನು ಅವಳನ್ನು ಹಿಂಬಾಲಿಸುತ್ತಿದ್ದುದು ನಿಜ, ಆದರೆ ಅವನು ಯಾವತ್ತೂ ಅವಳಿಗೆ ತೊಂದರೆ ಕೊಟ್ಟಿರಲಿಲ್ಲ. ಅವಳಿಗೆ ಇಷ್ಟ ಇಲ್ಲ ಅಂತ ತಿಳಿದು ತಕ್ಷಣ ಅವಳಿಂದ ದೂರ ಹೋಗ್ತಾನೆ. ಇದೇ ನಿಜವಾದ ಪ್ರೀತಿ. ಸೊ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಒಂದು ಅದೇ ಅವನೇನಾದರೂ ಕಾಟ ಕೊಟ್ಟು ನೆಮ್ಮದಿ ಕೆಡಿಸಿದ್ರೆ ಅವಳು ಅವನನ್ನು ಪ್ರೀತಿಸೋದು ಬಿಡಿ, ಮುಖ ಕೂಡ ನೋಡಲು ಇಷ್ಟಪಡ್ತಿರಲಿಲ್ಲ. ಹಾಗಾಗಿ ಪ್ರೀತಿಯನ್ನು ಪ್ರೀತಿಯಿಂದ ಒಲಿಸಿಕೊಳ್ಳಿ, ಬದಲಾಗಿ ಬಲಾತ್ಕಾರದಿಂದ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.